ನಮಸ್ಕಾರ, ನಾನು ನಿಮ್ಮ ಲ್ಯೂಮಿನಸ್ ಎಕ್ಸ್ಪರ್ಟ್ ಅಡ್ವೈಸರ್. ಇದೊಂದು ಕಾಮನ್ ಮತ್ತು ಫ್ರೀಕ್ವೆಂಟ್ಲಿ ಕೇಳಲಾಗುವ ಪ್ರಶ್ನೆ, ಇನ್ವರ್ಟರ್ ಬ್ಯಾಟರಿಗೆ ನೀರು ಹೇಗೆ ಟಾಪಿಂಗ್ ಅಪ್ ಮಾಡುವುದು ಅಂತ. ಸರಿ, ಇವತ್ತು ನಾವು ತಿಳಿಯೋಣ ಇನ್ವರ್ಟರ್ ಬ್ಯಾಟರಿಯಲ್ಲಿ ನೀರು ಹೇಗೆ ತುಂಬಿಸುವುದು ಎಂಬುದನ್ನ. ಎಲ್ಲಕ್ಕೂ ಮೊದಲು ನೀವು ಇನ್ವರ್ಟರ್ನ ಮೇನ್ ಸ್ವಿಚ್ ಆಫ್ ಮಾಡಿ, ನಂತರ ಸ್ವಿಚ್ ಬೋರ್ಡ್ನ ಸ್ವಿಚ್ ಅನ್ನು ಕೂಡ ಆಫ್ ಮಾಡಿ. ಇನ್ವರ್ಟರ್ ಬ್ಯಾಟರಿಯಲ್ಲಿ 6 ಸೆಲ್ಗಳಿರ್ತವೆ ಮತ್ತು ಪ್ರತಿ ಸೆಲ್ನ ಮೇಲೊಂದು ಫ್ಲೋಟ್ ಇಂಡಿಕೇಟರ್ ಜೋಡಿಕೊಂಡಿರುತ್ತದೆ. ಈ ಫ್ಲೋಟ್ ಇಂಡಿಕೇಟರ್ ನಲ್ಲಿ ರೆಡ್ ಕಲರ್ನ ಲೆವೆಲ್ ಇಂಡಿಕೇಟರ್ ಇರುತ್ತದೆ. ಅದು ನಿಮಗೆ ಬ್ಯಾಟರಿಯಲ್ಲಿರುವ ನೀರಿನ ಮಟ್ಟವನ್ನು ಸೂಚಿಸುತ್ತೆ. ಈ ಲೆವೆಲ್ ಇಂಡಿಕೇಟರ್ ನಲ್ಲಿ ಮೇಲೆ ಗ್ರೀನ್ ಕಲರ್ನ ಮಾರ್ಕ್ ಇರುತ್ತೆ ಮತ್ತು ಕೆಳಗೆ ರೆಡ್ ಕಲರ್ನದ್ದು. ಈ ಲೆವೆಲ್ ಇಂಡಿಕೇಟರ್ ಗ್ರೀನ್ ಕಲರ್ನ ಮಾರ್ಕ್ ನಲ್ಲಿದ್ದರೆ ಅದರ ಅರ್ಥ ಈ ಸೆಲ್ ನಲ್ಲಿ ನೀರು ತುಂಬಿದೆ ಎಂದು. ಲೆವೆಲ್ ಇಂಡಿಕೇಟರ್ ರೆಡ್ಗೆ ಬಂದರೆ ಅದರ ಅರ್ಥ ಸೆಲ್ನಲ್ಲಿ ವಾಟರ್ ಲೆವೆಲ್ ಕಡಿಮೆಯಾಗಿದೆ ಮತ್ತು ಈ ಸೆಲ್ನಲ್ಲಿ ವಾಟರ್ ಟಾಪಿಂಗ್ ನ ಅಗತ್ಯ ಇದೆ ಎಂದು. ವಾಟರ್ ಟಾಪಿಂಗ್ ಮಾಡುವುದಕ್ಕಾಗಿ ನಿಮಗೆ ಬೇಕು ರಬ್ಬರ್ನ ಹ್ಯಾಂಡ್ ಗ್ಲೌಸ್, ಪ್ಲಾಸ್ಟಿಕ್ ಅಥವಾ ಗ್ಲಾಸ್ನ ಫನೆಲ್, ಪ್ಲಾಸ್ಟಿಕ್ ಕಂಟೈನರ್ ಮತ್ತು ಡಿಸ್ಟಿಲ್ಡ್ ವಾಟರ್. ನೆನಪಿಡಿ, ವಾಟರ್ ಟಾಪಿಂಗ್ ಅಪ್ ಮಾಡುವ ಸಮಯದಲ್ಲಿ ಯಾವುದೇ ಮೆಟಾಲಿಕ್ ಜಗ್ ಅಥವಾ ಫನೆಲ್ ಅನ್ನು ಬಳಸಬೇಡಿ. ಇದು ನಿಮಗೆ ಮತ್ತು ಬ್ಯಾಟರಿಗೆ ಅಪಾಯಕಾರಿಯಾಗಬಹುದು. ರಬ್ಬರ್ ಗ್ಲೌಸ್ ಧರಿಸಿದ ನಂತರ ಎಲ್ಲಕ್ಕೂ ಮೊದಲು ಫ್ಲೋಟ್ ಇಂಡಿಕೇಟರ್ ಅನ್ನು ಇಳಿಸಿ. ನಂತರ ಬ್ಯಾಟರಿ ವಾಟರ್ ಅನ್ನು ಪ್ಲಾಸ್ಟಿಕ್ ಜಗ್ಗಿಗೆ ಹಾಕಿ. ನಂತರ ಫನಲ್ ಅನ್ನು ಬಳಕೆ ಮಾಡಿಕೊಂಡು ಬ್ಯಾಟರಿ ಸೆಲ್ಗೆ ನೀರು ಹಾಕಿ. ನೀರು ಹಾಕಿದ ನಂತರ ಫ್ಲೋಟ್ ಇಂಡಿಕೇಟರ್ ಅನ್ನು ಪುನಃ ಹಾಕಿ ಮತ್ತು ಚೆಕ್ ಮಾಡಿ. ಲೆವೆಲ್ ಇಂಡಿಕೇಟರ್ ಗ್ರೀನ್ ಮಾರ್ಕಿಗೆ ಬಂದಿರಬೇಕು. ನೆನಪಿಡಿ, ಅಗತ್ಯಕ್ಕಿಂತ ಹೆಚ್ಚು ನೀರು ಬ್ಯಾಟರಿಗೆ ಅಪಾಯಕಾರಿ ಆಗಬಹುದು. ಆ ನಂತರ ನೀವು ಇನ್ವರ್ಟರ್ ಮತ್ತು ಸ್ವಿಚ್ ಬೋರ್ಡ್ ಅನ್ನು ಆನ್ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ luminousindia.comಗೆ ಭೇಟಿ ನೀಡಿ ಅಥವಾ 180010033039ಕ್ಕೆ ಯಾವಾಗ ಬೇಕಾದರೂ ಕರೆ ಮಾಡಿ. ನೆನಪಿಡಿ, ವಿಡಿಯೋವನ್ನು ಲೈಕ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋ ನೋಡುವುದಕ್ಕಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಸ್ಟೇ ಟ್ಯೂನ್.